Yes, my dear teachers. So now, 31st ವಿಡಿಯೋ ಮಾಡ್ತಾ ಇದ್ದೀವಿ ಎಚ್ ಎಸ್ ಟಿ ಆರ್ ಮೆಥಡಾಲಜಿ ಮೇಲೆ. ಸೊ ಯೂನಿಟ್ ನಂಬರ್ 6 ಮೇಲೆ ಟಾಪ್ 30 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಈ ಕ್ಲಾಸ್ ಅನ್ನ ನಾವು ಲೈವ್ ಸೆಷನ್ ತಗೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದೆ, ಬಟ್ ಅದು ನೆಟ್ವರ್ಕ್ ಆಗಿ ಮೊದಲಷ್ಟು ಹೀಗೆ ಹೋಗ್ತಾ ಇತ್ತು. ಸೊ ಒಂದು 10 ಕ್ವಶನ್ಸ್ ಲೈವ್ ಸೆಷನ್ ಅಲ್ಲಿ ಮುಗಿಸಿದ್ದೇನೆ. ಇನ್ನೂ 20 ಕ್ವಶನ್ಸ್ ಬರ್ತಾವೆ, ಅದನ್ನ ನೋಡೋಣ. ಸೊ ಆದ್ರೂ ಕೂಡ ಒಂದು 10 ಕ್ವಶನ್ಸ್ ಕ್ವಿಕ್ ಆಗಿ ನೋಡಿ ಆಮೇಲೆ ಅದನ್ನ 20 ಕ್ವಶನ್ಸ್ ನೋಡೋಣ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು ಹೊಸಮನೆ, ವೆಲ್ಕಮ್ ಟು ಇಂಗ್ಲಿಷ್ ಅಂತ. ಸೊ ಜಿ ಪಿ ಟಿ ತಯಾರು ಮಾಡ್ತಿರುವಂತ ಟೀಚರ್ಗಾಗಿ ಈ ವಿಡಿಯೋಸ್ಗಳು, ಆಮೇಲೆ ಎಚ್ ಎಸ್ ಟಿ ತಯಾರು ಮಾಡ್ತಿರುವಂತ ಟೀಚರ್ಸ್ಗಾಗಿ ಮತ್ತು ಕ್ರೈಸ್ಟ್ ಗೆ ಸಂಬಂಧಪಟ್ಟಂತ ವಿಡಿಯೋಸ್ಗಳನ್ನ ನೋಡಬೇಕಾದ್ರೆ ಈ ಎಲ್ಲ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬಹುದು. ಅಂಡ್ ಈ ಯೂನಿಟ್ ವೈಸ್ ಹೋಗ್ತಾ ಇದ್ದೀವಿ. ಲೆಸನ್ ನಂಬರ್ 6 ಗೆ ನಾವು ಯೂನಿಟ್ ನಂಬರ್ 6 ಗೆ ಬಂದಿದ್ದೀವಿ. ಇದು ಎಲ್ಲವನ್ನು ಮುಗಿಸಿದ್ದೇವೆ. ನಾವು ಸಿಲೆಬಸ್ ನ ಕ್ಲಿಯರ್ ಮಾಡಿದ ನೋಟ್ಸ್ ನ ಎಲ್ಲ ಡಿಸ್ಕಸ್ ಮಾಡ್ತಾ ಮಾಡ್ತಾ ಬಂದಿದ್ದೆ. ಸೊ ಈ ಯೂನಿಟ್ ನಂಬರ್ 6 ಮೇಲೆ ನಾವು ಫಸ್ಟ್ ಒಂದು 20 ಕ್ವಶನ್ಸ್ ನೋಡೋಣ, ಆಮೇಲೆ 50 ಕ್ವಶನ್ಸ್, ಆಮೇಲೆ 20 ಕ್ವಶನ್ಸ್, ಟೋಟಲ್ 100 ಕ್ವಶನ್ಸ್ ಪ್ಲಾನ್ ಹಾಕಿದ್ದೀವಿ ಈ ಯೂನಿಟ್ ನಂಬರ್ 6 ಮೇಲೆ. ಸೊ ಹಾಗಾಗಿ ಈ 30ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಗಮನ ತಿಳಿಸಿಲ್ಲ ಅಂತ ಹೇಳ್ತಾ, ಸೊ ಇದು ಪೇಪರ್ 2 ಮೇಲೆ ಇರುವಂತದ್ದು ಟಾಪ್ 30 ಕ್ವಶನ್ಸ್, ಲೆಸನ್ ನಂಬರ್ 6 ಮೇಲೆ ಇರುವಂತದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಡ್ವಾನ್ಸ್ಡ್ MCQs ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಆಲ್ರೆಡಿ ನೋಡಿದ್ವಿ. ಯಾವುದು ರಿಪ್ರೆಸೆಂಟ್ ಮಾಡಿದ್ರೆ ನ್ಯಾಚುರಲ್ ಆರ್ಡರ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ನೋಡ್ತಾ ಇರುವಂತವ್ರು ಪಾಸ್ ಮಾಡಿ ವಿಡಿಯೋನ ನೋಡ್ರಿ. ಸೊ 10 ಕ್ವಶನ್ಸ್ ಅದಾದ ನಂತರ ನಾರ್ಮಲ್ ಸ್ಪೀಡ್ ಅಲ್ಲಿ ನೋಡೋಣ. ಸೊ ಇದರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬರುತ್ತೆ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂತ ಬರುತ್ತೆ. ಸೊ ಇದನ್ನ LSW ಸೀಕ್ವೆನ್ಸ್ ಕರಿತೀವಿ ಮಾಡರ್ನ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ದಲ್ಲಿ. ಆಮೇಲೆ ಚಿಲ್ಡ್ರನ್ ಯಾವುದೇ ಫಸ್ಟ್ ಲ್ಯಾಂಗ್ವೇಜ್ ಅಂತ ರಿಸೀವ್ ಮಾಡ್ಕೋಬೇಕಾದ್ರೆ ಇದನ್ನ ಅಪ್ಲೈ ಮಾಡಿರ್ತಾರೆ. ಮೊದಲು ಲಿಸ್ನಿಂಗ್ ಏನೇನು ಡೆವಲಪ್ ಮಾಡ್ತಾರೆ, ಕಾಂಪ್ರಿಹೆನ್ಷನ್ ಅನ್ನ. ಸ್ಪೀಕಿಂಗ್ ಏನೇನು ಡೆವಲಪ್ ಮಾಡ್ತಾರೆ, ಕಮ್ಯುನಿಕೇಶನ್ ಅನ್ನ. ಆಮೇಲೆ ರೀಡಿಂಗ್ ಏನೇನು ಡೆವಲಪ್ ಮಾಡ್ತಾರೆ, ಇಂಟರ್ಪ್ರಿಟೇಷನ್ ಅನ್ನ. ಮತ್ತು ರೈಟಿಂಗ್ ಡೆವಲಪ್ ಮಾಡೋದು ಎಕ್ಸ್ಪ್ರೆಷನ್ ಅನ್ನ. ಓಕೆ, ಇದು ಎನ್ಸೆಫ್ ಆಗಿರ್ಬೋದು. ಆಮೇಲೆ CLT ಅಂತ ಹೇಳ್ತೇವೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಅದು ಕೂಡ ಇದನ್ನ ಅಕ್ಸೆಪ್ಟ್ ಮಾಡುವಂತ ಸೀಕ್ವೆನ್ಸ್ ಆಗಿದೆ. ಇನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ದಲ್ಲಿ ಇದನ್ನ ನ್ಯಾಚುರಲ್ ಆರ್ಡರ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಕರಿತೀವಿ ಅಂತ ಹೇಳ್ಬೋದು. ಆಮೇಲೆ ಸೆಕೆಂಡ್ ಕ್ವಶನ್, ಡಿಫರೆಂಟ್ ಕ್ವಶನ್ಸ್ ಇನ್ಪುಟ್ ಹೈಪೋಥೆಸಿಸ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಟೇಕ್ಸ್ ಪ್ಲೇಸ್ ವೆನ್ ಲರ್ನರ್ಸ್ ಆರ್ ಎಕ್ಸ್ಪೋಸ್ ಟು ಅಂತ ಇದೆ. ಸೊ ಇದರಲ್ಲಿ ಕರೆಕ್ಟ್ ಆದದ್ದು ಯಾವ್ದು, ಫಸ್ಟ್ ಟೈಮ್ ನೋಡ್ತಾ ಇರೋರು ಪಾಸ್ ಮಾಡಿ ವಿಡಿಯೋನ ನೋಡ್ರಿ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಇಸ್ ಸಿ, ಕಾಂಪ್ರಿಹೆನ್ಸಿಬಲ್ ಇನ್ಪುಟ್ ಅಂತ ಕರಿತೀವಿ, I+1. ಸೊ ಇದು ಏನಂತಂದ್ರೆ ಕ್ವಶನ್ಸ್ ಪ್ರಪೋಸ್ ಲರ್ನರ್ಸ್ acquire language through ಹೆಂಗಂತ comprehensible input slightly above their current proficiency level ಅನ್ನ I+1 ಅಂತ ಕರಿತೀವಿ. ಲರ್ನಿಂಗ್ ಅಕರ್ಸ್ ನ್ಯಾಚುರಲಿ ವೆನ್ ಮೀನಿಂಗ್ಫುಲ್ ಇನ್ಪುಟ್ ಇಸ್ ಅಂಡರ್ಸ್ಟುಡ್ ಆದಾಗ ಮಾತ್ರ. ಸೊ ಇನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ದಲ್ಲಿ ಕ್ವಶನ್ ಡಿಸ್ಟಿಂಗ್ವಿಶಸ್ ಅಕ್ವೈಸಿಷನ್ ಅನ್ನ ಸಬ್ ಕಾನ್ಶಿಯಸ್ ಕರಿತೀವಿ, ಮತ್ತು ಕಾನ್ಶಿಯಸ್ ಗ್ರಾಮರ್ ಸ್ಟಡಿಯನ್ನ ಲರ್ನಿಂಗ್ ಅಂತ ಏನ್ ಕರಿತೀವಿ ಅದನ್ನ ನಡುವೆ ಡಿಸ್ಟಿಂಗ್ವಿಶ್ ಮಾಡ್ತಾರೆ. ಇನ್ ಥರ್ಡ್ ಕ್ವಶನ್, ಯಾವ ಸ್ಕಿಲ್ ಪ್ರೈಮರಿ ರಿಸಿಪ್ಟಿವ್ ಅಂತ ಕೇಳ್ತಾ ಇದ್ದೇವೆ, ಅದ್ರಲ್ಲಿ ಲಿಸ್ನಿಂಗ್ ಅನ್ನೋದು ಕರೆಕ್ಟ್ ಆಗುತ್ತಾ. ಸೊ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್, ರೀಡಿಂಗ್ ಆರ್ ದ ರಿಸಿಪ್ಟಿವ್ ಸ್ಕಿಲ್ ಅಂತ ಕರಿತೀವಿ. ಅಂಡ್ ಪ್ರೊಡಕ್ಟಿವ್ ಅಂತ ಸ್ಪೀಕಿಂಗ್ ಅಂಡ್ ರೈಟಿಂಗ್ ಅನ್ನ ಪ್ರೊಡಕ್ಟಿವ್ ಅಂತ ಕರಿತೀವಿ. ಸೊ ಎಲ್ಲಾ ರಿಸೀವ್ ಅಂತ ನೆನ್ಪಿಟ್ಕೋರಿ, SW ಪ್ರೊಡ್ಯೂಸ್ ಅಂತ ನೆನ್ಪಿಟ್ಕೋರಿ. ಆಮೇಲೆ ವಿಚ್ ಅಪ್ರೋಚಸ್ ಗಿವ್ಸ್ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಟು ಮೀನಿಂಗ್ಫುಲ್ ಕಮ್ಯುನಿಕೇಶನ್ ಅನ್ನ, ಕಮ್ಯುನಿಕೇಶನ್ ಅರ್ಥಪೂರ್ಣ ಕಮ್ಯುನಿಕೇಶನ್ ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ರಾದರ್ ದನ್ ಗ್ರಾಮಟಿಕಲ್ ಅಕ್ಯುರಸಿ ಅಂತ ಕ್ವಶನ್ ಕೇಳಿದ್ವಿ. ಸೊ ಗ್ರಾಮರ್, ಟ್ರಾನ್ಸ್ಲೇಷನ್ ಮೆಥಡ್, ಸ್ಟ್ರಕ್ಚರಲ್ ಅಪ್ರೋಚ್, ಡೈರೆಕ್ಟ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ದಲ್ಲಿ ಖಂಡಿತವಾಗ್ಲೂ ಡಿ ಆಗುತ್ತೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತೇಳಿ. ಏನ್ ಹೇಳುತ್ತೆ ಅಂತಂದ್ರೆ CLT ಎಂಫಸಿಸ್ ಫ್ಲೂಯೆನ್ಸಿಯನ್ನ, ಇಂಟ್ರಾಕ್ಷನ್ ಅನ್ನ, ಮೀನಿಂಗ್ಫುಲ್ ಕಮ್ಯುನಿಕೇಶನ್ ಅನ್ನ ಮತ್ತು ರಿಯಲ್ ಲೈಫ್ ಸಿಚುವೇಶನ್ಸ್ ಅನ್ನ ಎಂಫಸೈಸ್ ಮಾಡುತ್ತೆ. ಆಮೇಲೆ ಗ್ರಾಮರ್ ಇಸ್ ಟಾಟ್ ಯಾವಾಗಲೂ ಕಮ್ಯುನಿಕೇಶನ್ ರಾದರ್ ದ್ಯಾನ್ ಆಸ್ ಅನ್ ಎಂಡ್ ಇಟ್ ಸೆಲ್ಫ್ ಅಂತ ಹೇಳುತ್ತೆ. ಓಕೆ, ಅಂಡ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಡೆಲ್ ಹಿಮ್ಸ್ ಅವರು ನೆನಪಿರ್ತಾರೆ. ಅದನ್ನು ಡೆವಲಪ್ ಮಾಡಿದವರು ಕೆನಲ್ ಅಂಡ್ ಸ್ವಾನ್ ಅವರು, ಅದನ್ನು ಡೆವಲಪ್ ಮಾಡಿದ್ದು. ಅಂಡ್ ವಿಚ್ ಕ್ಲಾಸ್ ರೂಮ್ ಆಕ್ಟಿವ್ಲಿ ಡೆವಲಪ್ಸ್ ಆಲ್ ಫೋರ್ ಸ್ಕಿಲ್ಸ್ ಅಂತ ಕೇಳ್ತಾ ಇದ್ದಾರೆ ಸೈಮಲ್ಟೇನಿಯಸ್ಲಿ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಈಸ್ ಪ್ರೊಜೆಕ್ಟ್ ವರ್ಕ್. ಯಾಕಂದ್ರೆ ಪ್ರೊಜೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ತಾರೆ, ಲಿಸನ್ ಮಾಡ್ತಾರೆ, ಡಿಸ್ಕಷನ್ ಅನ್ನ, ಸ್ಪೀಕ್ ಮಾಡ್ತಾರೆ, ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ, ರೀಡ್ ಮಾಡ್ತಾರೆ ಇನ್ಫಾರ್ಮೇಶನ್ ಅನ್ನ, ಮತ್ತು ರೈಟ್ ರಿಪೋರ್ಟ್ಸ್ ಗಳನ್ನ ಬರೀತಾರೆ. ಹೀಗಾಗಿ ಎಲ್ಲ ಒಳ್ಳಿದೆ. ಇದು ನೆನಪಿಟ್ಕೊಳ್ಳಿ. ಕ್ವಶನ್ ಬಹಳಷ್ಟು ಇಂಟಿಗ್ರೇಟೆಡ್ ಸ್ಕಿಲ್ ಮೇಲೆ, ಇಂಟಿಗ್ರೇಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಬಹಳಷ್ಟು ಸಲ ಕ್ವಶನ್ ಕೇಳ್ತಾರೆ. ಇಂಟಿಗ್ರೇಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಖಂಡಿತವಾಗ್ಲೂ HST ಕ್ವಶನ್ಸ್ ಕೇಳ್ತಾರೆ. ಫೋರ್ತ್ ಕ್ವಶನ್, ಡೈರೆಕ್ಟ್ ಮೆಥಡ್ ಮೇನ್ಲಿ ಇಂಪ್ರೆಸಸ್ ಮಾಡೋದು ಏನನ್ನ, ಖಂಡಿತವಾಗ್ಲೂ ಇದರಲ್ಲಿ ಥಿಂಕ್ ಇನ್ ಇಂಗ್ಲಿಷ್, ಟಾಕ್ ಇನ್ ಇಂಗ್ಲಿಷ್ ಅನ್ನೋದನ್ನ ನಾವು ಹೇಳ್ತಾ ಬಂದಿದ್ದೀವಿ. ಥಿಂಕಿಂಗ್ ಡೈರೆಕ್ಟ್ಲಿ ಇನ್ ಇಂಗ್ಲಿಷ್ ಅನ್ನೋದು ಬರುತ್ತೆ. ಸೊ ಇದು ಡೈರೆಕ್ಟ್ ಮೆಥಡ್ ಅನ್ನೋದು ಏನ್ ಎನ್ಕರೇಜ್ ಮಾಡುತ್ತೆ, ಎಕ್ಸ್ಕ್ಲೂಸಿವ್ ಯೂಸ್ ಆಫ್ ಇಂಗ್ಲಿಷ್, ಇಂಗ್ಲಿಷ್ ನ ಮಾತ್ರ ಬಳಸ್ರಿ. ಇಂಡಕ್ಟಿವ್ ಮೆಥಡ್ ನ ಉಪಯೋಗಿಸ್ಕೋರಿ. ಗ್ರಾಮರ್ ದಲ್ಲಿ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ಮೆಥಡ್ ಅಂತ ಎರಡು ಬರ್ತವೆ. ಸೊ ಇಂಡಕ್ಟಿವ್ ಮೆಥಡ್ ಅಂದ್ರೆ ಎಕ್ಸಾಂಪಲ್ ಮೂಲಕ ರೂಲ್ಸ್ ಅನ್ನು ಹೇಳೋದು.
ಡಿಡಕ್ಟಿವ್ ಮೆಥಡ್ ಅಂದ್ರೆ ರೂಲ್ಸ್ ಮೂಲಕ, ಡೆಫಿನೇಷನ್ ಮೂಲಕ, ಎಕ್ಸಾಂಪಲ್ಸ್ ಹೇಳೋದು. ಸೊ ಇಂಡಕ್ಟಿವ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್ ಟು ಟೀಚ್ ಇಂಗ್ಲಿಷ್ ಗ್ರಾಮರ್. ಅದು ನೀವು ಓರಲ್ ಕಮ್ಯುನಿಕೇಶನ್ ಎಂಫಸೈಸ್ ಮಾಡುತ್ತೆ. ಡೈರೆಕ್ಟ್ ಅಸೋಸಿಯೇಷನ್ ವರ್ಡ್ ಅಂಡ್ ನಿಮಗೆ ಡೈರೆಕ್ಟ್ ಅಸೋಸಿಯೇಷನ್ ಇರುತ್ತೆ. ಆದ್ರೆ ಟ್ರಾನ್ಸ್ಲೇಷನ್ ಇಲ್ಲಿ ಅವಾಯ್ಡ್. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ದಲ್ಲಿ ಚಾರ್ಲ್ಸ್ ಬರ್ಲಿಚ್ ಅವರು ಇದನ್ನ ಪಾಪ್ಯುಲರ್ ಮಾಡಿದವರು ಡೈರೆಕ್ಟ್ ಮೆಥಡ್. ಸೆವೆಂತ್ ಒನ್, ವಿಚ್ ಪ್ರಿನ್ಸಿಪಲ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ಸ್ಟ್ರಕ್ಚರ್ ಅಪ್ರೋಚ್ ಜೊತೆಗೆ ಯಾವುದಿಲ್ಲ. ಸೆಲೆಕ್ಷನ್, ಗ್ರೇಡೇಷನ್, ಪ್ರೆಸೆಂಟೇಷನ್, ಫ್ರೀ ಟ್ರಾನ್ಸ್ಲೇಷನ್. ನೋಡ್ರಿ, SGP ಬರುತ್ತೆ ಬಟ್ ಫ್ರೀ ಟ್ರಾನ್ಸ್ಲೇಷನ್ ಬರಲ್ಲ. ಸೊ ಫ್ರೀ ಸ್ಟ್ರಕ್ಚರ್ ಅಪ್ರೋಚ್ ಅಲ್ಲಿ ಬರುವಂತದ್ದು ಸೆಲೆಕ್ಷನ್, ಗ್ರೇಡೇಷನ್, ಪ್ರೆಸೆಂಟೇಷನ್ ಅಂಡ್ ಪ್ರಾಕ್ಟೀಸ್ ಅಂತ ಬರುತ್ತೆ. ಆ ಟ್ರಾನ್ಸ್ಲೇಷನ್ ಬಿಲಾಂಗ್ಸ್ ಟು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಬರುತ್ತೆ, ನಾಟ್ ಸ್ಟ್ರಕ್ಚರ್ ಅಪ್ರೋಚ್ ಅನ್ನೋದು ನೆನಪಿಟ್ಕೊಡ್ರಿ. SGPP, selection, gradation, presentation, practice. According to constructivism, knowledge is primarily ಏನಂತ memorized ಯಾವುದು? Knowledge is memorized, taught directly, and constructed by learners through experience, learned only through textbooks. The correct one is constructed by learners through experience. ಬರ್ತಾ ಕನ್ಸ್ಟ್ರಕ್ಟಿವಿಸಮ್ ಏನ್ ಹೇಳ್ಕೊಡುತ್ತೆ ಅಂದ್ರೆ, ಬಿಲೀವ್ಸ್ ಲರ್ನರ್ಸ್ ಆಕ್ಚುಲಿ ಬಿಲ್ಡ್ ನಾಲೆಜ್ ಥ್ರೂ ಹೆಂಗಂದ್ರೆ ಇಂಟ್ರಾಕ್ಷನ್ ಮೂಲಕ, ಎಕ್ಸ್ಪ್ಲೋರೇಷನ್ ಮೂಲಕ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋ ಮೂಲಕ ಮತ್ತು ಕೊಲಾಬರೇಷನ್ ಮಾಡೋ ಮೂಲಕ ಅಂತ ಹೇಳ್ಕೊಡುತ್ತೆ. ದ ಟೀಚರ್ ಆಕ್ಟ್ಸ್ ಏನು ಫೆಸಿಲಿಟೇಟರ್ ಕೆಲಸ ಮಾಡ್ತಾರೆ. ಮತ್ತು ಇಂಪಾರ್ಟೆನ್ಸ್ ಕನ್ಸ್ಟ್ರಕ್ಟಿವಿಸಮ್ ಏನಂತಂದ್ರೆ ಜೇನ್ ಪ್ಯಾಜೆ ಅವರು, ಲಿವ್ ವೆಟಸ್ಕಿ ಅವರು ಬರ್ತಾರೆ, ಜೆರಮ್ ಬ್ರೂನ್ ಅವರು ಕೂಡ ಬರ್ತಾರೆ. ನೈನ್ತ್ ಒನ್, ವಿಚ್ ಟೀಚಿಂಗ್ ಮೆಥಡ್ ಯೂಸಸ್ ದ ಮದರ್ ಟಂಗ್ ಓನ್ಲಿ ಆಸ್ ಅ ಸಪೋರ್ಟಿವ್ ಟೂಲ್ ಆಗಿ ಯೂಸ್ ಮಾಡ್ತೈತಿ, ಕೀಪಿಂಗ್ ಇಂಗ್ಲಿಷ್ ಆಸ್ ದ ಮೇನ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಂತ ಕರೆದಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬರೋದು ಬೈಲಿಂಗಲ್ ಮೆಥಡ್. ಅದು ಸಪೋರ್ಟ್ ಮಾಡುತ್ತೆ. ಏನಂತಂದ್ರೆ ಬೈಲಿಂಗಲ್ ಮೆಥಡ್ ಅಲ್ಲಿ ಟೀಚರ್ಸ್ ಮೇನ್ಲಿ ಥ್ರೂ ಇಂಗ್ಲಿಷ್ ಮೂಲಕ ಕಲಿಸ್ರಿ. ಯೂಸ್ ದ ಮದರ್ ಟಂಗ್ ಓನ್ಲಿ ವೆನ್ ನೆಸೆಸರಿ ತಕ್ಕ ಮಾತ್ರ ಮದರ್ ಟಂಗ್ ಯೂಸ್ ಮಾಡಿ. ಸೇವ್ಸ್ ಕ್ಲಾಸ್ ರೂಮ್ ಟೈಮ್ ಮತ್ತು ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ ಕ್ಲಾರಿಫೈಸ್ ಮಾಡ್ತವೆ. ನೋಡಿ, ಬೈಲಿಂಗಲ್ ಮೆಥಡ್ ಅನ್ನ ಡೆವಲಪ್ ಮಾಡಿದವರು CJ ಡಾಟ್ಸನ್ ಅವರನ್ನ ನೆನಪಿಟ್ಕೊಳ್ರಿ. ಓಕೆ. A teacher noticed that some learners consistently struggle with identifying the correct tense despite repeated classroom instructions. ಸೊ ಸಿಕ್ಕಾಪಟ್ಟೆ ಸಲ ಹೇಳ್ತೇವೆ, ಆದ್ರೂ ಕೂಡ ಟೆನ್ಸಸ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ ಕೆಲವು ವಿದ್ಯಾರ್ಥಿಗಳು. ವಾಟ್ ಶುಡ್ ದ ಟೀಚರ್ ಡೂ ಫಸ್ಟ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಪ್ರಕಾರ ನಾವು ಟೀಚರ್ ಆದವರು ಏನ್ ಫಸ್ಟ್ ಕೆಲಸ ಮಾಡಬೇಕು? ಏನ್ ಕ್ಲಾಸ್ ರಿಪೀಟ್ ಮಾಡ್ಬೇಕಾ? ಲೆಸನ್ ಅನ್ನ ಅಡಿಷನಲ್ ಹೋಮ್ವರ್ಕ್ ಕೊಡ್ಬೇಕಾ? ಲರ್ನರ್ಸ್ ಸ್ಪೆಸಿಫಿಕ್ ಡಿಫಿಕಲ್ಟೀಸ್ ಡಯಾಗ್ನೋಸ್ ಮಾಡ್ಬೇಕಾ? ಸಿಲೆಬಸ್ ನ ರೆಡ್ಯೂಸ್ ಮಾಡ್ಬೇಕು? ದ ಕರೆಕ್ಟ್ ಒನ್ ಇಸ್ ಡಯಾಗ್ನೋಸ್ ದ ಲರ್ನರ್ಸ್ ಸ್ಪೆಸಿಫಿಕ್ ಡಿಫಿಕಲ್ಟೀಸ್ ಅನ್ನ ಡಯಾಗ್ನೋಸ್ ಮಾಡಬೇಕು. ಸೊ ಎಕ್ಸ್ಪೀರಿಯನ್ಸ್ ದ ಫಸ್ಟ್ ಸ್ಟೆಪ್ ಇನ್ ದ ರೆಮಿಡಿಯಲ್ ಟೀಚಿಂಗ್ ಇಸ್ ಡಯಾಗ್ನೋಸಿಸ್ ಅನ್ನ ಫಸ್ಟ್ ಮಾಡ್ಬೇಕಾಗುತ್ತಾ. ಮೊದಲು ಡಯಾಗ್ನೋಸಿಸ್, ರೆಮಿಡಿಯಲ್ ಇನ್ಸ್ಟ್ರಕ್ಷನ್, ಪ್ರಾಕ್ಟೀಸ್, ದೆನ್ ಇವ್ಯಾಲ್ಯೂಯೇಷನ್. ಡಯಾಗ್ನೋಸ್ ಇವು ಕರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ರೆಮಿಡಿಯಲ್ ಟೀಚಿಂಗ್ ಇಸ್ ಕರೆಕ್ಟಿವ್, ಲರ್ನರ್ ಸೆಂಟರ್ಡ್ ಆಗಿರ್ತದೆ, ಇಂಡಿವಿಜುವಲೈಸ್ಡ್ ಆಗಿರ್ತದೆ. ಇಟ್ ಏಮ್ಸ್ ಟು ರಿಮೂವ್ ಲರ್ನಿಂಗ್ ಡಿಫಿಕಲ್ಟೀಸ್ ರಾದರ್ ದನ್ ಮೆನಿ ರಿಪೀಟೆಡ್ ಲೆಸನ್ಸ್ ಗಳನ್ನ ಎಲ್ಲಿ ಡಿಫಿಕಲ್ಟ್ ಇದೆ ಅದನ್ನ ರಿಮೂವ್ ಮಾಡುವಂತ ಕೆಲಸ ಮಾಡುವಂಥದ್ದು. ಕ್ವಿಕ್ ರಿವಿಷನ್ ಬಾಕ್ಸ್ ನೋಡಿ. ನ್ಯಾಚುರಲ್ ಆರ್ಡರ್ ಕೊಟ್ಟಿದ್ದೀನಿ, ಕ್ವೆಶನ್ಸ್ ಕಾಂಪ್ರಿಹೆನ್ಸಿಬಲ್ ಕೊಟ್ಟಿದ್ದೀವಿ, ರಿಸೆಪ್ಟಿವ್ ಸ್ಕಿಲ್ ಬಗ್ಗೆ ಕೊಟ್ಟಿದ್ದೀವಿ, ಪ್ರೊಡಕ್ಟಿವ್ ಸ್ಕಿಲ್, CLT, ಡ್ಯಾಟ್ ಮೆಥಡ್, ಸ್ಟ್ರಕ್ಚರ್ ಅಪ್ರೋಚ್, ಕನ್ಸ್ಟ್ರಕ್ಟಿವಿಸಮ್, ಬೈಲಿಂಗಲ್ ಮೆಥಡ್, ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. 10 ಕ್ವೆಶನ್. 11th ಕ್ವೆಶನ್ ಗೆ ಬಂದ್ವಿ. ಈಗ ನೀವು ಒಂದು ನಾರ್ಮಲ್ ವೇದಲ್ಲಿ ಹೋಗ್ಬೋದು. Which of the following classroom activities best develops both listening and speaking skills simultaneously? ನೋಡ್ರಿ, ಎರಡನ್ನೂ simultaneously ಆಗಿ ಡೆವಲಪ್ ಮಾಡುವಂತ ಆಕ್ಟಿವಿಟಿ ಯಾವುದು? ಸೈಲೆಂಟ್ ರೀಡಿಂಗ್, ಎಸ್ಸೆ ರೈಟಿಂಗ್, ರೋಲ್ ಪ್ಲೇ, ಕಾಪಿ ರೈಟಿಂಗ್. ಸೊ ರೋಲ್ ಪ್ಲೇ ಬರುತ್ತೆ. ಯಾಕಂತಂದ್ರೆ ರೋಲ್ ಪ್ಲೇದಲ್ಲಿ ಏನ್ ಮಾಡ್ತಾ ಲರ್ನರ್ಸ್ ಅಂದ್ರೆ ಲಿಸನ್ ಮಾಡ್ಕೋಬೇಕು ಕೇರ್ಫುಲಿ, ಆಮೇಲೆ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು. ಅದಕ್ಕಾಗಿ ಆಮೇಲೆ ಕಮ್ಯುನಿಕೇಟ್ ನ್ಯಾಚುರಲಿ, ಆಮೇಲೆ ಇಂಟ್ರಾಕ್ಟ್ ಇನ್ ರಿಯಲ್ ಲೈಫ್ ಸಿಚುವೇಶನ್. ಅದಕ್ಕಾಗಿ ದಸ್ ಡೆವಲಪ್ಸ್ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್ ಟುಗೆದರ್ ನ ಇದು ಡೆವಲಪ್ ಮಾಡುತ್ತೆ. ಸೊ ನಮ್ಗೆ ರೋಲ್ ಪ್ಲೇ ಇಸ್ ಮೇಜರ್ ಆಕ್ಟಿವಿಟಿ ಇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ದಲ್ಲಿ. ನಮ್ಗೆ CLT ದಲ್ಲಿ ಮೇಜರ್ ಆಕ್ಟಿವಿಟಿ ಆಗಿ ಕೆಲಸ ಮಾಡುತ್ತೆ.
12th one, structure approach ಅನ್ನೋದು is mainly based on the linguistic theories of ಯಾರು ನಮ್ಮ ಚಮ್ಸ್ಕಿರ, ಹೆರಾಲ್ಡ್ ಇ ಪಾಮರ್ and A.S. Harvey, Stephen Krishnan, Dalhousie. Structural approach ಖಂಡಿತವಾಗಲೂ ಹೆರಾಲ್ಡ್ ಇ ಪಾಮರ್ and A.S. Harvey ಬರ್ತಾರೆ. ಅಂಡ್ ಎಕ್ಸ್ಪ್ಲನೇಷನ್ ನೋಡಿ ದ ಸ್ಟ್ರಕ್ಚರ್ ಅಪ್ರೋಚ್ ಡೆವಲಪ್ ಮಾಡಿದ್ದು ಸ್ಟ್ರಕ್ಚರಲ್ ಲಿಂಗ್ವಿಸ್ಟಿಕ್ಸ್ಗಳು. ಸೊ ಏನ್ ಎಂಫಸಿಸ್ ಮಾಡುತ್ತೆ, ಸೆಂಟೆನ್ಸ್ ಪ್ಯಾಟರ್ನ್ಸ್ ಅನ್ನ, ವೇರಿಯಸ್ ಸ್ಟ್ರಕ್ಚರ್ಸ್ ಗಳನ್ನ ಮತ್ತು ಹ್ಯಾಬಿಟ್ ಫಾರ್ಮೇಶನ್ ಅನ್ನು ಡೆವಲಪ್ ಮಾಡುತ್ತೆ. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಲ್ಲಿ ಇಂಪಾರ್ಟೆನ್ಸ್ ಕಂಟ್ರಿಬ್ಯೂಟರ್ಸ್ ಇನ್ಕ್ಲೂಡ್ ಯಾರ್ಯಾರು ಬರ್ತಾರೆ ಅಂತಂದ್ರೆ ಹೆರಾಲ್ಡ್ ಇ ಪಾಮರ್ ಬರ್ತಾರೆ, A.S. Harvey ಬರ್ತಾರೆ, ಮೈಕಲ್ ವೆಸ್ಟ್ ಬರ್ತಾರೆ. 13th question. According to CLT ಪ್ರಕಾರ communicative language teaching, grammatical mistakes should primarily be corrected when ಯಾವಾಗ occur in every sentence ಅಲ್ಲೇನೆ, interfere with communication ಮೂಲಕ, occur during the reading, involve spelling mistakes only. ಯಾರಿಗಾದ್ರೂ ಟೈಮ್ ಹೆಚ್ಚಿಬೇಕಾದ್ರು ಪಾಸ್ ಮಾಡಿ ವಿಡಿಯೋನ ಆನ್ಸರ್ ಮಾಡ್ರಿ. ಸೊ ಇಂಟರ್ಫಿಯರ್ ವಿತ್ ಕಮ್ಯುನಿಕೇಶನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಅಂದ್ರೆ CLT ವ್ಯಾಲ್ಯೂಸ್ ಮೀನಿಂಗ್ಫುಲ್ ಕಮ್ಯುನಿಕೇಶನ್ ವ್ಯಾಲ್ಯೂಸ್ ಮಾಡುತ್ತೆ. ಮೈನರ್ ಗ್ರಾಮಟಿಕಲ್ ಮಿಸ್ಟೇಕ್ಸ್ ಏನಂತ ಮೇ ಬಿ ಟಾಲರೇಟೆಡ್ ಇಫ್ ಕಮ್ಯುನಿಕೇಶನ್ ಈಸ್ ಸಕ್ಸಸ್ಫುಲ್. ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೆ ಅವ್ರನ್ನ ಏನು ಹೇಳಕ್ ಹೋಗ್ಬೇಡಿ. ಸೊ ಕಮ್ಯುನಿಕೇಶನ್ ಚೆನ್ನಾಗಿ ಎರರ್ಸ್ ದಟ್ ಪ್ರಿವೆಂಟ್ ಅಂಡರ್ಸ್ಟ್ಯಾಂಡಿಂಗ್ ರಿಕ್ವೈರ್ ಕರೆಕ್ಷನ್ ಬೇಕಾಗುತ್ತಾ, ಅದಕ್ಕಾಗಿ ಫ್ಲೂಯೆನ್ಸಿ ಫಸ್ಟ್, ಅಕ್ಯುರೇಸಿಸ್ ನೆಕ್ಸ್ಟ್ ಅನ್ನೋದು ಮೆಥಡ್ ತಿಳ್ಕೊಳ್ಳಿ. ಅಕ್ಯುರೆನ್ಸಿ ಅದು ಸೆಕೆಂಡ್, accuracy. And 14th one, which educational psychologist strongly emphasized the concept of zone of proximal development ಅಥವಾ ZPD, zone of proximal development ಅನ್ನ emphasize ಮಾಡಿರುವಂತ ಸ್ಟ್ರಾಂಗ್ ಎಂಫಸೈಸ್ ಮಾಡಿರುವಂತ ಎಜುಕೇಶನಲ್ ಸೈಕಾಲಜಿಸ್ಟ್ ಯಾರು? ಜೆ ಪ್ಯಾಜೆ, ಜಾನ್ ಬ್ರೂನರ್, ಲಿವ್ರೆಸ್ಕಿ, ಜಾನ್ ಡಿವಿ. ಗೊತ್ತೈತೆ ನಿಮಗೆ ಲಿವ್ ವೆಗಸ್ಕಿ ಅವರು. ಸೊ ನೋಡ್ರಿ, ಈ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಏನ್ ಬರ್ತದೆ JRPD ಈಸ್ ಡಿಫರೆನ್ಸ್ ಬಿಟ್ವೀನ್ ಏನೇನು ಡಿಫರೆನ್ಸ್ ಮತ್ತೆ ವಾಟ್ ಲರ್ನರ್ಸ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ, ಆಮೇಲೆ ಅಂಡ್ ವಾಟ್ ದೇ ಕ್ಯಾನ್ ಡೂ ವಿತ್ ಗೈಡೆನ್ಸ್ ಮೂಲಕ, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡುತ್ತೆ. ಇಂಡಿಪೆಂಡೆಂಟ್ ಆಗಿ ಮತ್ತು ಗೈಡೆನ್ಸ್ ಮೂಲಕ ಏನ್ ಕಲಿತಾರೆ ಡಿಫ್ರೆನ್ಸ್ ಅನ್ನು ಕೊಡುತ್ತೆ. ಟೀಚರ್ಸ್ ಪ್ರೊವೈಡ್ ಸ್ಕಾಫೋಲ್ಡಿಂಗ್ ಅನ್ನೋದನ್ನ, ಇಲ್ಲಿ ಒಂದು ಟರ್ಮ್ ಬರ್ತೈತೆ ಸ್ಕಾಫೋಲ್ಡಿಂಗ್ ಅಂತೇಳಿ, ಬ್ರಿಡ್ಜ್ ದಿಸ್ ಗ್ಯಾಪ್, ಅದನ್ನ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸ್ಕಾಫೋಲ್ಡಿಂಗ್ ಲೇಟರ್ ಎಲಾಬೊರೇಟೆಡ್ ಮಾಡಿದಂಥದ್ದು ಜೆರಮ್ ಬ್ರೂನರ್ ಅವರು, ಇದನ್ನ ಹೆಚ್ಚಿಗೆ ಎಲಾಬೊರೇಟ್ ಮಾಡಿದಂಥವರು. 15th question, which sequence correctly represents the stages remedial teaching? ಯಾವುದು ಕರೆಕ್ಟ್ ಸ್ಟೇಜಸ್ ಇದೆ ರೆಮಿಡಿಯಲ್ ಟೀಚಿಂಗ್? ABCD. ದ C1 ಡಯಾಗ್ನೋಸ್ ಮಾಡಿ, ರೆಮಿಡಿಯಲ್ ಇನ್ಸ್ಟ್ರಕ್ಷನ್ ಕೊಡ್ರಿ, ಪ್ರಾಕ್ಟೀಸ್ ಮಾಡಿಸ್ರಿ, ಇವ್ಯಾಲ್ಯೂಯೇಷನ್ ಮಾಡಿಸ್ರಿ. ನೋಡ್ರಿ, ಟೀಚರ್ ಮಸ್ಟ್ ಫಸ್ಟ್ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಬೇಕು, ಆಮೇಲೆ ಸುಟೇಬಲ್ ರೆಮಿಡಿಯಲ್ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ಕೋಬೇಕು. ಇವ್ಯಾಲ್ಯೂಯೇಷನ್ ಮೇಜರ್ಸ್ ಇಂಪ್ರೂವ್ಮೆಂಟ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಮೆಮೊರಿ ಟೆಕ್ನಿಕ್ DRPE, ಡಯಾಗ್ನೋಸಿಸ್, ರೆಮಿಡಿಯಲ್ ಟೀಚಿಂಗ್, ಪ್ರಾಕ್ಟೀಸ್ ಅಂಡ್ ಇವ್ಯಾಲ್ಯೂಯೇಷನ್. Which of following which of the following best reflects the learner's role in constructivism? Passive listener, memorizer, active constructor of knowledge and translator. ಸೊ ಇಲ್ಲಿ ಆಕ್ಟಿವ್ ಕನ್ಸ್ಟ್ರಕ್ಟರ್ ಆಫ್ ನಾಲೆಜ್ ಬರುತ್ತೆ. ಸೊ ಎಕ್ಸ್ಪ್ಲನೇಷನ್ ನೋಡಿ, ಕನ್ಸ್ಟ್ರಕ್ಟಿವಿಸಮ್ ಬಿಲೀವ್ಸ್ ಲರ್ನರ್ಸ್ ನ ಇನ್ವೆಸ್ಟಿಗೇಟ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು ಮತ್ತು ಸಾಲ್ವ್ ಪ್ರಾಬ್ಲಮ್ಸ್ ಗಳನ್ನ ಮತ್ತು ಕೊಲಾಬರೇಟ್ ಮಾಡೋದು ಅಂಡ್ ಕನ್ಸ್ಟ್ರಕ್ಟ್ ನಾಲೆಜ್ ಅನ್ನ. ಟೀಚರ್ ಫೆಸಿಲೇಟರ್ ಏನ್ ಮಾಡಬೇಕು? ಫೆಸಿಲಿಟೇಟ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪಿಂಗ್ ಡೆಲಿವರಿಂಗ್ ರೆಡಿ ಮೇಡ್ ಇನ್ಫಾರ್ಮೇಶನ್ ಅನ್ನ, ಅದನ್ನ ಮಾಡಬೇಕು ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಲಿವರಿಂಗ್ ರೆಡಿ ಮೇಡ್ ಇನ್ಫಾರ್ಮೇಶನ್, ಫೆಸಿಲಿಟೇಟರ್ ಆಗಿ ಕೆಲಸ ಮಾಡ್ಬೇಕು. And 7th one, which of the following is not an important characteristic of communication language teaching? CLT ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ ಕ್ವಶನ್ ಮಾಡ್ತಿದ್ದಾರೆ. ಜೋಡಿ ಕೆಲಸ ಒಂದು, ಗ್ರೂಪ್ ಡಿಸ್ಕಷನ್, ಮೀನಿಂಗ್ಫುಲ್ ಇಂಟ್ರಾಕ್ಷನ್, ಮೆಕ್ಯಾನಿಕಲ್ ರಿಪಿಟೇಷನ್ ವಿದೌಟ್ ಕಮ್ಯುನಿಕೇಶನ್. ಈಸಿ ಗೊತ್ತಾಗುತ್ತೆ. ಆಪ್ಷನ್ ಡಿ, ಮೆಕ್ಯಾನಿಕಲ್ ರಿಪಿಟೇಷನ್ ವಿದೌಟ್ ಕಮ್ಯುನಿಕೇಶನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಮೆಕ್ಯಾನಿಕಲ್ ಡ್ರಿಲ್ಸ್ ಏನ್ ಬರ್ತಾವ ಅಂದ್ರೆ ಇವೆಲ್ಲವೂ ಆಡಿಯೋ ಲಿಂಗಲ್ ಮೆಥಡ್ ಅಲ್ಲಿ ಬರ್ತವೆ.
CLT ಎಂಫಸಿಸ್ ಮಾಡುವಂಥದ್ದು ಕಮ್ಯುನಿಕೇಶನ್ ಅನ್ನ, ಇಂಟ್ರಾಕ್ಷನ್ ಅನ್ನ ಮತ್ತು ಅಥೆಂಟಿಕ್ ಲ್ಯಾಂಗ್ವೇಜ್ ಯೂಸೇಜ್ ಅನ್ನ. 18th one is question like this. Assertion and reasons ಕೇಳಿದೀವಿ. Assertion A ಇದೆ. Listening is considered the first language skill. Reason. Human being generally acquire listening ability before speaking. A ಮತ್ತು R true na? R is the correct explanation. A and R true, but R is not correct explanation. A is true, but R is false. A is false, R is true. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಇದು ಮೊದಲು 30 ಅದಾವು, ಆಮೇಲೆ 50 ಅದಾವು, ಆಮೇಲೆ 20 ಕ್ವಶನ್ಸ್ ಅದಾವು. So correct one is option A. Both A and R are true, but R is the correct explanation. ಅನ್ನೋದು correct. ಚಿಲ್ಡ್ರನ್ ನ್ಯಾಚುರಲಿ ಲಿಸನ್ ಮಾಡ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಸ್ಪೀಕ್ ಮಾಡ್ತಾರೆ, ರೀಡ್ ಮಾಡ್ತಾರೆ ಮತ್ತು ರೈಟ್ ಮಾಡ್ತಾರೆ. ದೇರ್ ಫಾರ್ ಲಿಸ್ನಿಂಗ್ ಕಮ್ಸ್ ಫಸ್ಟ್ ಇನ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ದಲ್ಲಿ ಅದು ಫಸ್ಟ್ ಬರುತ್ತೆ. A teacher asks students to infer the meaning of unfamiliar words from story instead of translating them. Which teaching principle is mainly being followed? Is a question. A teacher asks students to infer the meaning of unfamiliar words from a story instead of translating them. ಯಾವ ಟೀಚಿಂಗ್ ಪ್ರಿನ್ಸಿಪಲ್ ನ ಇಲ್ಲಿ ಬೀಂಗ್ ಫಾಲೋ ಮಾಡಿದೆ? ಇನ್ ಗ್ರಾಮರ್ ಟ್ರಾನ್ಸ್ಲೇಷನ್, ಬೈಲಿಂಗಲ್ ಮೆಥಡ್, ಕಂಟೆಕ್ಚುಯಲ್ ಲರ್ನಿಂಗ್, ಸ್ಟ್ರಕ್ಚರಲ್ ಲರ್ನಿಂಗ್. ಈಸಿ ಇದೆ. ಸೊ ಇದು ಕಂಟೆಕ್ಚುಯಲ್ ಲರ್ನಿಂಗ್ ಇದು. ಓಕೆ, ಇಲ್ಲಿ ಏನ್ ಮಾಡರ್ನ್ ಎಲ್ಲಿ ಬರ್ತೈತಲ್ಲ ಅದು ಎನ್ಕರೇಜ್ ಮಾಡುವಂಥದ್ದು ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಥ್ರೂ ಹೆಂಗಂದ್ರೆ ಕಂಟೆಕ್ಸ್ಟ್ಗಳ ಮೂಲಕ, ಸಿಚುವೇಶನ್ಸ್ ಮೂಲಕ ಮತ್ತು ಸ್ಟೋರೀಸ್ ಮತ್ತು ಅಥೆಂಟಿಕ್ ಕಮ್ಯುನಿಕೇಶನ್ ಮೂಲಕ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕಂತ ಹೇಳುತ್ತೆ ELT. ಇದು ಇನ್ಫರೆನ್ಸಿಂಗ್ ಎಬಿಲಿಟಿಯನ್ನ ಡೆವಲಪ್ ಮಾಡುತ್ತೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಲ್ಲಿ ಟೀಚಿಂಗ್ ಎಬಿಲಿಟಿ ಥ್ರೂ ಕಂಟೆಕ್ಸ್ಟ್ ಇಂಪ್ರೂವ್ಸ್ ಲಾಂಗ್ ಟರ್ಮ್ ರಿಟೆನ್ಷನ್ ಅಂತ ಗೊತ್ತಾಗುತ್ತೆ ಮಕ್ಕಳಿಗೆ. ಅದನ್ನ ಬಿಟ್ಟು ಐಸೋಲೇಟೆಡ್ ಮೆಮೊರೈಸೇಷನ್ ಮಾಡೋದಕ್ಕೆ ತಪ್ಪಿಸುತ್ತೆ. ಹೌದಾ? Which of the following statement best describes the effective English language classroom according to NCF 2005 and AP 2020 ಅಂತ ಕ್ವಶನ್ ಮಾಡ್ತಿದ್ದೀವಿ. ಸೊ ಯಾವುದು ಕರೆಕ್ಟ್? Effective language classroom according to 2005-2020. Teacher dominates classroom interaction. Grammar is memorized before communication. Students copy notes throughout the period. Learners actively participate in meaningful communication and collaborative learning. Option D. ಯಾಕಂದ್ರೆ ಬೋತ್ NCF 2005 and 2020 NEP ಎಂಫಸೈಸ್ ಮಾಡೋದು ಲರ್ನರ್ ಸೆಂಟರ್ಡ್ ಟೀಚಿಂಗ್ ಅನ್ನ, ಕಮ್ಯುನಿಕೇಶನ್ ಅನ್ನ, ಕೊಲಾಬರೇಷನ್ ಅನ್ನ ಮತ್ತು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅನ್ನ, ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಕಾಂಪಿಟೆನ್ಸಿ ಡೆವಲಪ್ಮೆಂಟ್ ನ ಇಲ್ಲಿ ಎಂಫಸೈಸ್ ಮಾಡುತ್ತೆ. These are fundamental principles of modern English language teaching ಕೂಡ ಆಗಿದ್ದಾವೆ. ನೋಡಿ ಮತ್ತೆ 10 ಮುಗಿಸಿದೀವಿ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಚಾರ್ಟ್ ಬಂದಿದ್ದು ಒಂದು ಸ್ಟ್ರಕ್ಚರ್ ಅಪ್ರೋಚ್, CLT, ZPD, ಸ್ಕಾಫೋಲ್ಡಿಂಗ್, ಜೆರಮ್ ಬ್ರೂನರ್, ರೆಮಿಡಿಯಲ್ ಟೀಚಿಂಗ್, constructivism, listening, contextual learning, NCF 2005, NEP 2020. ಸೊ ದೀಸ್ ಕಾನ್ಸೆಪ್ಟ್ ತಗೊಂಡು ರೋಲ್ ಪ್ಲೇ ಆಗೋದು, ಕೆಲವು ಬಹಳ ಸಲ ಕ್ವಶನ್ಸ್ ಕೇಳುವಂತ ಕಾನ್ಸೆಪ್ಟ್ಸ್ ಗಳ ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ. ಇವಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ಓಕೆ, and 21st question is here. A teacher presents a dialogue about buying vegetables in a market. Students practice the dialogue in pairs and later create their own conversations. Which approach is predominantly reflected in GTM, ASA, CLT, DM? The correct one is CLT. Our students are using language for real life communication rather than memorizing grammar rules ಅನ್ನೋದನ್ನ ಹೇಳ್ಕೊಡುತ್ತೆ. ಇದು ಇಂಟ್ರಾಕ್ಷನ್ ಆಗ್ಬೋದು, ಫ್ಲೂಯೆನ್ಸಿ ಆಗ್ಬೋದು, ಮೀನಿಂಗ್ಫುಲ್ ಕಮ್ಯುನಿಕೇಶನ್ ಅನ್ನ, ಲರ್ನರ್ ಪಾರ್ಟಿಸಿಪೇಷನ್ ನ ಎಂಫಸೈಸ್ ಮಾಡುತ್ತೆ. ಮತ್ತು CLT ಏಮ್ಸ್ ಡೆವಲಪ್ ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿಯನ್ನ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಬೈ ಯಾರು? ಡೆಲ್ ಏಮ್ಸ್ ಅವರು 1972 ಅನ್ನೋದನ್ನ ನೆನಪಿಟ್ಕೊಳ್ಳಿ.
22nd question. Which of the following best represents an activity based on constructivism? A, B, C, D. ಯಾವ್ದು correct? Teacher explain the grammar for 40 minutes. Students memorize 20 definitions. Students work in groups to prepare newspaper using English. Students translate 10 sentences to Kannada. C. ಗ್ರೂಪ್‌ದಲ್ಲಿ ವರ್ಕ್ ಮಾಡುವಂಥದ್ದು. ಕನ್ಸ್ಟ್ರಕ್ಟಿವಿಸಮ್ ಅನ್ನೋದು ವಿಸಮ್ ಎನ್ಕರೇಜಸ್ ಮಾಡುವಂಥದ್ದು ಕೊಲಾಬರೇಷನ್ ಅನ್ನ ಎಕ್ಸ್ಪ್ಲೋರೇಷನ್ ಅನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಅನ್ನ ಪ್ರಿಪೇರಿಂಗ್ ನ್ಯೂಸ್ ಪೇಪರ್ ಅಲೌಸ್ ಲರ್ನರ್ಸ್ ಟು ಕನ್ಸ್ಟ್ರಕ್ಟ್ ನಾಲೆಜ್ ಥ್ರೂ ಎಕ್ಸ್ಪೀರಿಯನ್ಸ್ ಮೂಲಕ ತಮ್ಮದೇ ಆದ ನಾಲೆಜ್ ಅನ್ನ ಯೂಸ್ ಮಾಡಿಕೊಂಡು ಅನುಭವಗಳ ಮೂಲಕ ಅದನ್ನ ನಾಲೆಜ್ ಅನ್ನು ಗೇನ್ ಮಾಡುವಂಥದ್ದನ್ನ ಹೇಳ್ಕೊಡುತ್ತೆ. 23rd question, which classroom situation best illustrates the direct method ಅನ್ನ illustrate ಮಾಡುವಂತ ಸಿಚುವೇಶನ್ ಯಾವುದು ಅಂತ ಕೇಳ್ತಾ ಇದ್ವಿ. ಇದು ಅಪ್ಲೈಡ್ ಕ್ವಶನ್ ಅದು. ಟೀಚರ್ ಎಕ್ಸ್ಪ್ಲೇನ್ಸ್ ಗ್ರಾಮರ್ ಇನ್ ಕನ್ನಡ. ಟೀಚರ್ ಟ್ರಾನ್ಸ್ಲೇಟ್ ಎವ್ರಿ ಸೆಂಟೆನ್ಸ್. ಟೀಚರ್ ಶೋಸ್ an apple and asks what is this without using mother tongue. And students copy grammar rules from the blackboard. So after seeing the options, we can easily answer. The option C is the right option. So apple ಅನ್ನು ತೋರಿಸಿ what is this ಅನ್ನೋದು without translating the ಫ್ರಮ್ ದಿ ಮದರ್ ಟಂಗ್ ಹೌದೇನಿಲ್ಲ. ಸೊ ಮದರ್ ಟಂಗ್ ಯಾವುದೇ ವರ್ಡ್ಸ್ ಅನ್ನು ಯೂಸ್ ಮಾಡದೆ ನಾವು ಅದರ ಮೀನಿಂಗ್ ಅನ್ನು ಹೇಳ್ಕೊಡುವಂತ ಮೆಥಡ್ ಡೈರೆಕ್ಟ್ ಮೆಥಡ್. ಇದು ಡೈರೆಕ್ಟ್ ಮೆಥಡ್ ಎಸ್ಟಾಬ್ಲಿಷಸ್ ಅ ಡೈರೆಕ್ಟ್ ಅಸೋಸಿಯೇಷನ್ ಬಿಟ್ವೀನ್ ದ ಆಬ್ಜೆಕ್ಟ್ ಅಂಡ್ ದ ಇಂಗ್ಲಿಷ್ ವರ್ಡ್ ಅನ್ನು ಹೇಳ್ಕೊಡುತ್ತೆ. ಟ್ರಾನ್ಸ್ಲೇಷನ್ ಇಸ್ ಕಂಪ್ಲೀಟ್ಲಿ ಅವಾಯ್ಡೆಡ್. ಅಸರ್ಷನ್ ಅಂಡ್ ರೀಸನ್ ಕ್ವಶನ್ ಕೇಳ್ತಾ ಇದ್ದೀನಿ ಇಲ್ಲಿ. 24th ಕ್ವಶನ್. ಎ ಏನಿದೆ ಅಸರ್ಷನ್ ಕನ್ಸ್ಟ್ರಕ್ಟಿವಿಸಮ್ ಇನ್ಕ್ರೀಸ್ ಕೊಲಾಬರೇಟಿವ್ ಲರ್ನಿಂಗ್ ಅಂತ ಹೇಳ್ಕೊಟ್ಟಿದ್ದೀನಿ. ರೀಸನ್ ಏನ್ ಕೊಟ್ಟಿದ್ದೀನಿ, ನಾಲೆಜ್ ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಥ್ರೂ ಇಂಟ್ರಾಕ್ಷನ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಎ ಆಪ್ಷನ್ ಎ ಬೋತ್ ಎ ಅಂಡ್ ಆರ್ ಆರ್ ಟ್ರೂ. ಆರ್ ಕರೆಕ್ಟ್ ಎಕ್ಸ್ಪ್ಲೆನ್ಸ್ ಎ. ಬೋತ್ ಎ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಎ ಇಸ್ ಟ್ರೂ, ಆರ್ ಇಸ್ ಫಾಲ್ಸ್. ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಕನ್ಸ್ಟ್ರಕ್ಟಿವಿಸಮ್ ಅಲ್ಲಿರುವಂತಹ ಇದು ಕ್ವಶನ್ ಇದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆಪ್ಷನ್. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ರಿ. ಅಕಾರ್ಡಿಂಗ್ ಟು ವ್ಯವಸ್ಥಿತ ಪ್ರಕಾರ ಸೋಷಿಯಲ್ ಇಂಟ್ರಾಕ್ಷನ್ ಒಂದು ಪ್ಲೇಸ್ ಅ ಮೇಜರ್ ರೋಲ್ ಇನ್ ಲರ್ನಿಂಗ್ ಅಂತ ಹೇಳ್ಕೊತಾರೆ. ದೇರ್ ಫಾರ್ ಕೊಲಾಬರೇಟಿವ್ ಲರ್ನಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯೂಚರ್ ಫಾರ್ ಕನ್ಸ್ಟ್ರಕ್ಟಿವಿಸಮ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫ್ಯೂಚರ್ ಆಗಿದೆ, ಲಕ್ಷಣ ಆಗಿದೆ ಯಾವುದು ಕೊಲಾಬರೇಟಿವ್ ಅನ್ನೋದು. 25th ಕ್ವಶನ್, ವಿಚ್ ಲ್ಯಾಂಗ್ವೇಜ್ ಸ್ಕಿಲ್ ಇಸ್ ಮೋಸ್ಟ್ ಡೈರೆಕ್ಟ್ಲಿ ಡೆವಲಪ್ಡ್ ಥ್ರೂ ರೆಗ್ಯುಲರ್ ಜರ್ನಲ್ ರೈಟಿಂಗ್ ಅಂತ ಕ್ವಶನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೇಳ್ತಾ ಇರೋದು ಸ್ಕಿಲ್ ಬಗ್ಗೆ. ಮೋಸ್ಟ್ ಡೈರೆಕ್ಟ್ಲಿ ಡೆವಲಪ್ಡ್ ಥ್ರೂ ರೆಗ್ಯುಲರ್ ಜರ್ನಲ್ ರೈಟಿಂಗ್. So correct option is D, writing. Journal writing improves ಏನ್ ಮಾಡುತ್ತೆ ಅಂದ್ರೆ ಆರ್ಗನೈಸೇಷನ್ ಆಫ್ ಐಡಿಯಾಸ್ ಗಳನ್ನ, ವೊಕ್ಯಾಬ್ಯುಲರಿಗಳನ್ನ, ಗ್ರಾಮರ್ ಗಳನ್ನ, ಆಮೇಲೆ ರಿಟನ್ ಎಕ್ಸ್ಪ್ರೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ರೈಟಿಂಗ್. ಸೊ ಅದಕ್ಕಾಗಿ ಮೋಸ್ಟ್ ಎಫೆಕ್ಟಿವ್ ರೈಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೀವಿ. 26th, according to modern English pedagogy, the teacher's primary role is ಏನ ಕೆಲಸ ಮಾಡ್ತಾರೆ? ಲೆಕ್ಚರರ್, ಎಕ್ಸಾಮಿನರ್, ಡೈರೆಕ್ಟರ್, ಫೆಸಿಲಿಟೇಟರ್. ಇದೊಂದು ಈಸಿ ಕ್ವಶನ್ ಇದೆ. Of course, facilitator ಆಗಿ ಕೆಲಸ ಮಾಡ್ತಾರೆ. ಮಾಡರ್ನ್ ELT ಕನ್ಸಿಡರ್ ದ ಟೀಚರ್ ಈಸ್ ಆಸ್ ಅ ಫೆಸಿಲಿಟೇಟರ್ ಆಗಿ ಫಸ್ಟ್, ಆಮೇಲೆ ಗೈಡ್ ಆಗಿ, ಆಮೇಲೆ ಮೆಂಟರ್, ಆಮೇಲೆ ಆರ್ಗನೈಸರ್, ದೆನ್ ಮೋಟಿವೇಟರ್ ಆಗಿ. ನಾಟ್ ಟೀಚರ್. ಟೀಚರ್ ಅನ್ನೋದು ಇಲ್ಲಿ ಬರೋದೇ ಇಲ್ಲ ಇಲ್ಲಿ. ಓಕೆ, ಸೊ ಏನ್ NC ಆಫ್ 2005 ಇದೆ ಮತ್ತು NEP 2020 ಇದೆ. ಕನ್ಸ್ಟ್ರಕ್ಟಿವಿಸ್ಟ್ ಪ್ರಿನ್ಸಿಪಲ್ಸ್ ಗಳಲ್ಲಿ ಕೂಡ ಇದು ರಿಫ್ಲೆಕ್ಟ್ ಮಾಡುತ್ತೆ. And which one of the following is not generally considered ಪ್ರೊಡಕ್ಟಿವ್ ಲ್ಯಾಂಗ್ವೇಜ್ ಸ್ಕಿಲ್ ಅಂತ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ. ಇಂತಾನೆ ಹೇಳಿದ್ವಿ ಪ್ರೊಡಕ್ಟಿವ್ ಅಂಡ್ ರಿಸೆಪ್ಟಿವ್ ಸ್ಕಿಲ್ ಅಂತ ಹೇಳಿ. ಸೊ ಇದರಲ್ಲಿ ಈಸಿ ಕ್ವಶನ್ ಇದೆ ಅಂತ ಬರೆಯಲಿಲ್ಲ. ಆಪ್ಷನ್ ಸಿ ಲಿಸ್ನಿಂಗ್ ಅನ್ನೋದು ಪ್ರೊಡಕ್ಟಿವ್ ದಲ್ಲಿ ಬರೋದಿಲ್ಲ. ಸೊ ಗೊತ್ತಿದೆ ಪ್ರೊಡಕ್ಟಿವ್ ಸ್ಕಿಲ್ಸ್ ಯಾವ ಬರ್ತಾವೆ? ಸ್ಪೀಕಿಂಗ್ ಅಂಡ್ ರೈಟಿಂಗ್ ಆರ್ ದ ಪ್ರೊಡಕ್ಟಿವ್ ಸ್ಕಿಲ್ಸ್. ಲಿಸ್ನಿಂಗ್ ಅಂಡ್ ರೀಡಿಂಗ್ ಆರ್ ದ ರಿಸೆಪ್ಟಿವ್ ಸ್ಕಿಲ್ ಅನ್ನು ಗೊತ್ತಿದೆ. LRSW ಅನ್ನೋದನ್ನ ನೆನ್ಪಿಟ್ಕೋರಿ, ಮೆಮೊರಿ ಇಟ್ಕೊಳ್ಳಿ. A teacher noticed that learners confuse the sounds ವ ಮತ್ತು W ದಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು. ಸೊ ಅದಕ್ಕೆ ವಿಚ್ ರೆಮಿಡಿಯಲ್ ಸ್ಟ್ರಾಟಜಿ ಇಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಅಂತ ಕ್ವಶನ್ ಮಾಡ್ತಿದ್ದೀವಿ. ರೆಮಿಡಿಯಲ್ ಸ್ಟ್ರಾಟಜಿ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದೀವಿ. ಏನು ಇನ್ಕ್ರೀಸ್ ಹೋಮ್ವರ್ಕ್ ಓನ್ಲಿನ, ರಿಪೀಟ್ ದ ಟೆಕ್ಸ್ಟ್ ಬುಕ್ ಲೆಸನ್, ಇಗ್ನೋರ್ ದ ಎರರ್ಸ್, ಪ್ರೊವೈಡ್ ಫೋಕಸ್ಡ್ ಪ್ರೊನೌನ್ಸಿಯೇಷನ್ ಡ್ರಿಲ್ಸ್ ಅಂಡ್ ಇಂಡಿವಿಜುವಲ್ ಪ್ರಾಕ್ಟೀಸ್ ಅಂತ ಕೇಳ್ತಾ ಇದ್ದೀವಿ. ಸೊ ಇಲ್ಲಿ ಕರೆಕ್ಟ್ ಆದದ್ದು ಡಿ, ಪ್ರೊವೈಡ್ ಫೋಕಸ್ಡ್ ಪ್ರೊನೌನ್ಸಿಯೇಷನ್ ಡ್ರಿಲ್ಸ್ ಅಂಡ್ ಇಂಡಿವಿಜುವಲ್ ಪ್ರಾಕ್ಟೀಸ್ ನ ಕೊಡ್ಬೇಕಾಗುತ್ತೆ ಮಕ್ಕಳಿಗೆ, ಅಂದಾಗ ಅದು ಪರ್ಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ರೆಮಿಡಿಯಲ್ ಟೀಚಿಂಗ್ ಶುಡ್ ಟಾರ್ಗೆಟ್ ಅ ಸ್ಪೆಷಲ್ ಲರ್ನಿಂಗ್ ಡಿಫಿಕಲ್ಟಿ ಅನ್ನ ಟಾರ್ಗೆಟ್ ಮಾಡಬೇಕು.
ಡಿಫಿಕಲ್ಟಿ ಈಸ್ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ. ಅದಕ್ಕಾಗಿ ಪ್ರೊನೌನ್ಸಿಯೇಷನ್ ದಲ್ಲಿ ಡಿಫಿಕಲ್ಟಿ ಇದ್ದಾಗ ಅಪ್ರೋಪ್ರಿಯೇಟ್ ರೆಮಿಡಿಯಲ್ ಆಕ್ಟಿವಿಟೀಸ್ ನ ಮಾಡಿಸ್ಬೇಕು. ಅವಾಗ ನಾವು ಮಿನಿಮಲ್ ಪೇಸ್ ತಗೋಬಹುದು, ಲಿಸ್ನಿಂಗ್ ಡಿಸ್ಕ್ರಿಮಿನೇಷನ್ ಹೇಳ್ಬೋದು, ಓರಲ್ ಪ್ರಾಕ್ಟೀಸ್ ಮಾಡಿಸ್ಬೋದು, ಟೀಚರ್ ಫೀಡ್ಬ್ಯಾಕ್ ಕೂಡ ಕೊಡಬೇಕಾಗತ್ತೆ. ಎಕ್ಸಾಂಪಲ್ ವೈನ್ ಅಂಡ್ ವೈನ್ ಅಂತ ಅನ್ಕೋರಿ, ಇಲ್ಲಿ ಇದು ಅದ್ರ ಮಕ್ಕಳಿಗೆ ತಿಳಿಸೋದು, ವೆಸ್ಟ್ ಅಂಡ್ ವೆಸ್ಟ್ ಆಗಿರ್ಬೋದು, ಅದನ್ನ ಎಕ್ಸಾಂಪಲ್ ತು ಹೇಳ್ಬೋದು. 29th question, which educational documents strongly recommends integrating listening, speaking, reading, writing instead of teaching them separately? Woods Dispatch, Hunter Commission, National Curriculum Framework 2005, NCF ಅದಕ್ಕೆ ಮೆಕಲಸ್ ಮಿನಿಟ್. ಆಪ್ಷನ್ಸ್ ನೋಡ್ರೆ ಗೊತ್ತಾಗುತ್ತೆ. ಆಪ್ಷನ್ ಸಿ NCF ಅನ್ನೋದು ಬರುತ್ತೆ. ಇಲ್ಲಿ ನೋಡ್ರಿ NCF 2005 ಏನ್ ಮಾಡುತ್ತೆ ಅಂದ್ರೆ ಆಲ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ನ ಇಂಟಿಗ್ರೇಟ್ ಮಾಡಿ ಹೇಳುತ್ತೆ, ಮೀನಿಂಗ್ಫುಲ್ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಮೂಲಕ ಅಂತ ಹೇಳುತ್ತೆ. ಮಾಡರ್ನ್ ಇಂಗ್ಲಿಷ್ ಕ್ಲಾಸ್ ರೂಮ್ಸ್ ಅವಾಯ್ಡ್ ಐಸೋಲೇಟೆಡ್ ಸ್ಕಿಲ್ಸ್ ಟೀಚಿಂಗ್, ಅದನ್ನ ಸಪರೇಟ್ ಆಗಿ ಕಲಿಸಬೇಡ್ರಿ ಅಂತ ಹೇಳುತ್ತೆ. ಆಮೇಲೆ NEP 2020 ಕೂಡ ಅದನ್ನೇ ಸ್ಟ್ರೆಂಥನ್ ಮಾಡುತ್ತೆ, ಕಾಂಪಿಟೆನ್ಸಿ ಬೇಸ್ಡ್ ಅಪ್ರೋಚ್ ಅನ್ನ ಹೇಳ್ಕೊಡುತ್ತೆ. It's the last question. A teacher begins the lesson with a short story. Ask students to discuss it in pace, write a summary, and present it oral. ಏನೇನು ಬಂದು ನೋಡ್ರಿ, ಶಾರ್ಟ್ ಸ್ಟೋರಿ ಲಿಸ್ನಿಂಗ್ ಮತ್ತು ಅದನ್ನ ಡಿಸ್ಕಷನ್ ಮಾಡೋದು, ಸಮರಿಯನ್ನು ಬರೆಯೋದು, ಆಮೇಲೆ ಪ್ರೆಸೆಂಟ್ ಮಾಡೋದು ಓರಲಿ. ಹಾಗಾದ್ರೆ ಇಲ್ಲಿ ವಿಚ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ ದಿಸ್ ಕ್ಲಾಸ್ ರೂಮ್ ಅಂದ್ರೆ ಯಾವುದು ಬೆಸ್ಟ್ ಡಿಸ್ಕ್ರೈಬ್ ಮಾಡುತ್ತೆ? Grammar translation classroom, teacher centered classroom, memorization based classroom, integrated LSR classroom following communicative and constructivism principles. Constructivist principles. Options ಸ್ವಲ್ಪ ಡಿಫರ್ ಕೊಡಬಹುದು, ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಆಪ್ಷನ್ ಡಿ ಅನ್ನೋದು ನೋಡ್ರಿ, ದ ಲೆಸನ್ ಇಂಟರ್ಗ್ರೇಟ್ಸ್ ಮಾಡೋದು ಮೊದಲು ಲಿಸ್ನಿಂಗ್, ಅದೇ ಇದೆ ಸ್ಟೋರಿ ಕೇಳ್ತಾರೆ ಮಕ್ಕಳು, ಅದನ್ನ ಮಾತಾಡ್ತಾರೆ, ಅದಾದ ನಂತರ ಓದ್ತಾರೆ, ಅದಾದ ನಂತರ ಬರೀತಾರೆ. ಸೊ ಇದು ಎಲ್ಲವೂ ಬರ್ತದೆ ಇಲ್ಲಿ. CLT ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಕನ್ಸ್ಟ್ರಕ್ಟಿವಿಸಮ್ ಬರುತ್ತೆ, ಆಮೇಲೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಕೂಡ ಆಗುತ್ತೆ, ಜೊತೆಗೆ ಲರ್ನರ್ ಸೆಂಟ್ರಲ್ ಎಜುಕೇಶನ್ ಕೂಡ ಆಗುತ್ತೆ. ಓಕೆ, ಸೊ ಅವು ಏನ್ 10 ಕ್ವಶನ್ಸ್ ಅದರದ್ದು ಒಂದು ಚಾರ್ಟ್ ಹಾಕಿದ್ದೀನಿ, ರಿವಿಷನ್ ಬಾಕ್ಸ್ ಅಂತ ಮಾಡಿ. ಹಾಗಾದ್ರೆ ಸ್ಪೆಷಲ್ ಫೋಕಸ್ ಮಾಡಬೇಕಾದ್ದು ನೀವು ಎಲ್ಲ ಟಾಪಿಕ್ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಇವುಗಳ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಕೇಳ್ತಾರೆ, ಅದನ್ನ ಕೊಟ್ಟಿದ್ದೀನಿ. ಫೈನಲ್ ಮೆಮೊರಿ ಟ್ರಿಕ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಲೆಸನ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ, ಯೂನಿಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಎಲ್ಲ ಮೆಮೊರಿ ಟ್ರಿಕ್ಸ್ ಕೂಡ ಡಿಸ್ಕಸ್ ಮಾಡ್ತಾರೆ. ಒನ್ ಮೋರ್ ಟೈಮ್ ಐ ಆಮ್ ಗಿವಿಂಗ್ ಹಿಯರ್. ಓಕೆ, ಕಮ್ಯುನಿಕೇಟರ್ ಲ್ಯಾಂಗ್ವೇಜ್ ಟೀಚಿಂಗ್ ಟ್ರಿಕ್, ಕನ್ಸ್ಟ್ರಕ್ಟಿವಿಸಮ್ದು ಹೆಂಗ್ ನೆನ್ಪಿಟ್ಟು ಹೋಗ್ಬೇಕು ಅನ್ನೋದನ್ನ ಕೂಡ ಕೊಟ್ಟಿದ್ದೀನಿ. ರೆಮಿಡಲ್ ಟೀಚಿಂಗ್ ಪ್ರತಿಯೊಂದು ನೀವೆಲ್ಲ ಡಿಸ್ಕಸ್ ಮಾಡಿದ್ರೆ ಇಲ್ಲೇ ಕಾಪಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ರೈಟ್. ಬಟ್ ಟೀಚರ್ಸ್ ನಾನು ರೆಫರ್ ಮಾಡಿದಂತ ಅಥೆಂಟಿಕ್ ಬುಕ್ಸ್ ಲಿಸ್ಟ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಬುಕ್ಸ್ ರೆಫರ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮಾಡ್ಬೇಕಾದ್ರೆ ಬಹಳಷ್ಟು ಮಾರ್ನಿಂಗ್ 6:15ಗೆ ಇವತ್ತು ನಾವು ಕ್ಲಾಸ್ ತಗೋಬೇಕಂದ್ರೆ ಆಗಲಿಲ್ಲ. 6:15 to 7:15 ವರೆಗೂ ಟ್ರೈ ಮಾಡ್ಬೇಕು. ಅದಾದ ನಂತರ ನೆಟ್ವರ್ಕ್ ಬಂತು, ಅವಾಗ ಒಂದಿಷ್ಟು ವಿಡಿಯೋ ಮಾಡಿದೆ, ಒಂದು 5 ಕ್ವಶನ್ಸ್ ಮಾಡಿದೆ. ಅದಾದ ನಂತರ ಆಗಲಿಲ್ಲ, ಮತ್ತೆ ಈವ್ನಿಂಗ್ ಆಫ್ಟರ್ನೂನ್ 4 o'clock ಸ್ಟಾರ್ಟ್ ಮಾಡಿದೆ, ಅದನ್ನು ಫೇಲ್ ಆಯ್ತು. ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದೆ. ಟೋಟಲಿ I tried my level best to complete this top 30 questions ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ಡ್ಯೂ ಟು ನೆಟ್ವರ್ಕ್ ಇಶ್ಯೂದಿಂದಾಗಿ ಬಹಳಷ್ಟು ಪ್ರಾಬ್ಲಮ್ ಆಗ್ತದೆ. ಯು ಕ್ಯಾನ್ ಅಬ್ಸರ್ವ್ ಮೀ, ಐ ಆಮ್ ಸಿಟಿಂಗ್ ಆನ್ ದ ಕಾಟ್ ಅಂಡ್ the writing pad is on my lap. So I'm trying my level best to distribute my videos. Uh, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಏನೋ ಪ್ರಾಬ್ಲಮ್ ಆಯ್ತು ಅಂತ ತಿಳ್ಕೊಂಡು ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಆಲ್ದೋ ಸೋ ಮೆನಿ ಟೀಚರ್ಸ್ ಜಾಯ್ನ್ ವಿತ್ ಮೀ. ಮಾರ್ನಿಂಗ್ ಕೂಡ ಜಾಯ್ನ್ ಆದ್ರಿ, ಮತ್ತೆ ಮಧ್ಯಾಹ್ನ ಕೂಡ ಜಾಯ್ನ್ ಆದ್ರಿ, ಮತ್ತೆ ತಕ್ಷಣ ಕೂಡ ಜಾಯ್ನ್ ಆಗಿದ್ರಿ. ಎಲ್ಲರೂ ಬಹಳ ಆಕ್ಟಿವ್ ಆಗಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಮೈ ಹಿಯರ್ ಪ್ರಾಬ್ಲಮ್ ಇಸ್ ಗೋಯಿಂಗ್ ಆನ್ ಅನ್ನೋದು ಅರ್ಥ ಮಾಡ್ಕೊಂಡಿದ್ರಿ. ಸೊ ಬಟ್ ನೆಟ್ವರ್ಕ್ ಇಶ್ಯೂ ಒಂದು ಕ್ಲಿಯರ್ ಆದ್ರೆ ಸಾಕು, ಐ ವಿಲ್ ಪ್ರೊವೈಡ್ ಸೋ ಮೆನಿ ಡೇಸ್ ಫಾರ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಟೀಚರ್ಸ್ ಫಾರ್ ಯುವರ್ ಪೇಷನ್ಸ್ ಅಂತ ಹೇಳ್ತಾ. ಸೊ ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ನೀವು ಲಾಸ್ಟ್ ಸೆಷನ್ ಜಾಯ್ನ್ ಆಗಬೇಕಾದ್ರೆ ಜಾಯ್ನಿಂಗ್ ಮೆಂಬರ್ಶಿಪ್ ತಗೋಬೇಕಾಗುತ್ತೆ ಅಂತ ಹೇಳ್ತಾ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.